ಕೆಲವರು ನಮಗೆ ರೈಸನ್ನು ತಿಂದೇ ಇರೋದಕ್ಕೆ ಆಗಲ್ಲ, ದಿನದಲ್ಲಿ ಅಟ್ಲೀಸ್ಟ್ 2 ಸಲ ಆದರೂ ರೈಸ್ ಬೇಕು ಅಥವಾ ರಾಗಿ ತಿನ್ನಬೇಕು, ಈ ಥರದ್ದೆಲ್ಲ ಬಿಟ್ಟಿರೋದಕ್ಕೆ ಆಗಲ್ಲ, ನಾವು ಹೇಗೆ ಹೆಲ್ತಿಯಾಗಿರೋದು ಅಂತ ಕೇಳ್ತಿರ್ತಾರೆ. ನೀವು ಒಂದು ಸಣ್ಣ ಚೇಂಜಸ್ನ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ ಆಗುತ್ತೆ. ಅದೇನು ಅಂತಂದರೆ, ನೀವು ಯಾವುದೇ ಊಟ ತಿನ್ನಬೇಕಾದ್ರೂ ಮೊದಲು, ಅದು ರಾಗಿ ಪದಾರ್ಥ ಇರ್ಬೋದು, ಚಪಾತಿದಿರ್ಬೋದು ಅಥವಾ ರೈಸ್ದಿರ್ಬೋದು, ಮೊದಲು ಒಂದು 30-40% ನಿಮ್ಮ ಪ್ಲೇಟಲ್ಲಿ ತರಕಾರಿನ ಅಥವಾ ಪಲ್ಯನ ಈ ಥರದ್ದನ್ನು ಫಸ್ಟ್ ತಿನ್ನಿ. ಇದರಲ್ಲಿ ನಾರಿನಂಶ ಇರೋದ್ರಿಂದ ಫಸ್ಟು ನಾರಿನಂಶ ನಮ್ಮ ದೇಹಕ್ಕೆ ಹೋದರೆ, ಆಮೇಲೆ ನೀವು ಯಾವುದೇ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋವಂಥ ಪದಾರ್ಥಗಳನ್ನ ತಿಂದರೂ ಕೂಡ ನಾರಿನಂಶ ಏನು ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಗ್ಲೂಕೋಸು ಸ್ಲೋ ಆಗಿ ರಿಲೀಸ್ ಆಗಬೇಕು, ಆ ಥರ ಮಾಡುತ್ತೆ. ನಮಗೆ ಗ್ಲೂಕೋಸು ಎಷ್ಟು ಸ್ಲೋ ಆಗಿ ರಿಲೀಸ್ ಆಗುತ್ತೆ ಅಷ್ಟು ನಮಗೆ ಒಳ್ಳೆಯದು. ಸೊ ನೀವು ಯಾವುದೇ ಮದುವೆ ಮನೆಗೆ ಹೋಗಿ, ಯಾವುದೇ ಫಂಕ್ಷನ್ಗಳಿಗೆ ಹೋಗಿ, ಅಲ್ಲೂ ಕೂಡ ಅಷ್ಟೇ ಪಲ್ಯಗಳಿರ್ತವೆ, 2-3 ಥರದ ಪಲ್ಯ, ಅದನ್ನು ಫಸ್ಟು ಒಂದು 30% ಅದರಿಂದಾನೇ ನಿಮ್ಮ ದೇಹವನ್ನು ಫಿಲ್ ಮಾಡಿ, ಆಮೇಲೆ ನೀವು ಬೇರೆ ಫುಡ್ಡನ್ನು ತಿನ್ನಿ. ಹಾಗಾಗಿ ಫಸ್ಟು ಪಲ್ಯ ತಿನ್ನೋದ್ರಿಂದ ನಿಮಗೆ ಬೇರೆ ಫುಡ್ ಕೂಡ ಜಾಸ್ತಿ ತಿನ್ನಲ್ಲ, ಕಡಿಮೆ ತಿಂತೀರ. ಸೊ ಇದೊಂದು ಚೇಂಜಸ್ನ ಮಾಡಿಕೊಂಡ್ರು ನಿಮಗೆ ತುಂಬ ಅನುಕೂಲ ಆಗುತ್ತೆ.